ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ವಾಸ್ತು ಬಗ್ಗೆ ಮಾತಾಡ್ತೀನಿ. ಸಾಮಾನ್ಯವಾಗಿ ರಾಶಿ ಬಗ್ಗೆ, ನಕ್ಷತ್ರ ಬಗ್ಗೆ, ನಿಮ್ ಜಾತಕ ಬಗ್ಗೆ, ಗೋಚರ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇದ್ವಿ. ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ವಾಸ್ತು ಬಗ್ಗೆ ಮಾತಾಡೋಣ. ಸ್ವಲ್ಪ ಜನ ಹತ್ರ ನಿಮ್ ಜಾತಕ ಚೆನ್ನಾಗಿರುತ್ತೆ, ಸ್ವಲ್ಪ ಜನ ಹತ್ರ ನಿಮ್ ಜಾತಕನೇ ಇರೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕಂಪಲ್ಸರಿ ನಾವು ವಾಸ್ತು ನೋಡ್ಕೊಬೇಕು. ನಮ್ ಜಾತಕ ಚೆನ್ನಾಗಿಲ್ದ್ರೇನು ಪರವಾಗಿಲ್ಲ. ನಡೀತಾರೋ ಗುರು, ಶನಿ, ಈ ಗೋಚರ ಫಲ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನೀವಿರೋ ಮನೆ, ನಿಮ್ಮ ವಾಸ್ತು ಚೆನ್ನಾಗಿರ್ಬೇಕು. ನಿಮ್ಮ ವಾಸ್ತು ಅನ್ನೋದು ನಿಮ್ಮ ಲೈಫಲ್ಲಿ ಒಂದು 20-30% ನಿಮ್ಮ ಲೈಫು, ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಸೊ, ಕಂಪಲ್ಸರಿ ನಿಮ್ಮ ವಾಸ್ತು ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಫುಲ್ ವಾಸ್ತು ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ಸ್ಪೆಷಲಿ ಬಂದು ಒಂದೇ ಒಂದು ದಿಕ್ಕು, ಒಂದು ಡೈರೆಕ್ಷನ್ ಬಗ್ಗೆ ಮಾತ್ರ ಹೇಳ್ತೀನಿ. ಅದು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟು, ವೆಸ್ಟು, ನಾರ್ತು, ಸೌತು ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಷನ್ ಚೆಕ್ ಮಾಡಿ. ಇಲ್ಲಾಂದ್ರೆ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಇಮೇಜ್ ಹಾಕಿರ್ತೀನಿ, ಅಲ್ಲಿ ನೋಡಿ ತಿಳ್ಕೊಳ್ಳಿ. ಕಂಪಲ್ಸರಿ ವಾಸ್ತು ನಿಮ್ಮ ಲೈಫಲ್ಲಿ ಇವತ್ತು ದಿವಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬೇಕು, ಒಂದು ಬದಲಾವಣೆ ಬೇಕಂದ್ರೆ ಕಂಪಲ್ಸರಿ ಈ ವಾಸ್ತು ಪರಿಹಾರ ಮಾಡಿ. ಅದ್ರ ಜೊತೆಗೆ ಈ ಮೇ 1ನೇ ತಾರೀಕು ಸೊ ಹುಣ್ಣಿಮೆ ಬರ್ತಿದೆ. ಹುಣ್ಣಿಮೆಗೆ ನಾವು ಯಂತ್ರ ತಾಯಿತು ಕೊಡ್ತಾ ಇದೀವಿ. ಏನಿಗೆ ಈ ಯಂತ್ರ ತಾಯಿತು ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ತಿಳಿಸ್ತೀನಿ. ಅದುವರೆಗೂ ವಿಡಿಯೋ ಮಿಸ್ ಮಾಡಿ ಲಾಸ್ಟ್ ಅಲ್ಲಿ ನೋಡಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಸೊ ನಾನು KP ಜ್ಯೋತಿಷ್ಯ ಹೇಳೋದು. ನಾನು ಯಾವಾಗ್ಲೂ ಹೇಳೋ ಭವಿಷ್ಯ ಬಂದು ಈ ತಿಂಗಳ ಭವಿಷ್ಯ, ಗೋಚಾರ ಫಲ ಇವೆಲ್ಲ ಬಂದು ನಿಮ್ಮ ಲೈಫಲ್ಲಿ 20% ನೋಡ್ಕೊಳ್ಳಿ. ಮೇನ್ ಆಗಿ ನಿಮ್ ಜಾತಕ ಯಾವಾಗ್ಲೂ ಫಸ್ಟ್ ಪ್ರಿಫರೆನ್ಸು ದಶಾಭುಕ್ತಿ 80% ರಿಸಲ್ಟ್ ಕೊಡುತ್ತೆ. ಯಾವಾಗ್ಲೂ ದಶಾಭುಕ್ತಿನ ನೋಡಿ. ಈ ದಿನ ಭವಿಷ್ಯ, ವಾರ ಭವಿಷ್ಯ, ತಿಂಗಳ ಭವಿಷ್ಯ ನೋಡ್ಬೇಡಿ. ಅದರಿಂದ ನಿಮ್ ಲೈಫಲ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಸರಿ, ಓಕೆ. ಇವಾಗ ಈ ವಾಸ್ತು ಪರಿಹಾರ ಬಂದು ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ನಾನು ಮಾತ್ರ ಅಲ್ಲ, ಈ ಪರಿಹಾರ ಬಂದು ನಾನು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಟ್ರೈ ಮಾಡಿದ್ದೀವಿ. ಒಂದು 2 ವರ್ಷ 2 ಇಯರ್ ಎಕ್ಸ್ಪೀರಿಯನ್ಸ್ ಮಾಡಿ ಈ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮೆಲ್ಲರ ಲೈಫಲ್ಲಿ 100% ಅಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ರಿಸಲ್ಟ್ ಕೊಟ್ಟಿದೆ. ಸೊ ಎಲ್ಲಾ ಮಿಥುನ ರಾಶಿಯವರೆಗೂ ನಿಮಗೂ ಈ ಪರಿಹಾರ ತಿಳಿಸ್ತಾ ಇದೀನಿ. ಈ ಪರಿಹಾರ ಮಿಥುನ ರಾಶಿ ಮಾತ್ರ ಮಾಡ್ಬೇಕಂದ್ರೆ ಇಲ್ಲ, ನೀವು ಮಾಡಿ, ನಿಮ್ಮ ಫ್ರೆಂಡ್ಸ್ ಬೇರೆ ಯಾವ ರಾಶಿ ಇದ್ರು ಯಾರಿಗೆ ಬೇಕಾದ್ರೂ ಇದನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಫಸ್ಟ್ ಒಂದು ಪೆನ್ನು ಪೇಪರು ಡೈರೆಕ್ಷನ್ ಬೇಕಾದ್ರೆ ಬರ್ಕೊಂಬಿಡಿ. ಸೊ ನಿಮ್ಮ ಮನೆಯಲ್ಲಿ ನಾರ್ತ್ ದಿಕ್ ಯಾವ್ದಂತ ನೋಡ್ಕೊಳ್ಳಿ. ನಾರ್ತ್ ಅಂದ್ರೆ ಉತ್ತರ ದಿಕ್ಕು. ಒಂದು ದೂರಲ್ಲಿ ನಂದಿ ಬಾಕ್ಲು ಅಂತಾರಲ್ವಾ, ನಂದಿ ಬಾಕ್ಲು ಉತ್ತರ, ಇಂಗ್ಲಿಷ್ ಅಲ್ಲಿ ನಾರ್ತ್ ಅಂತಾರೆ. ಸೊ ನಿಮ್ ಮನೇಲಿ ಹಾಲಲ್ಲಿ ಹೋಗಿ ನಿಂತ್ಕೊಂಬಿಡಿ, ಸೆಂಟ್ರಲ್ ನಿಂತ್ಕೊಂಡು ನಾರ್ತ್ ಯಾವ ಕಡೆ ಇದೆ ನೋಡ್ಕೊಳ್ಳಿ. ನಾರ್ತ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಇಮೇಜ್ ಹಾಕ್ತೀನಿ, ಅದ್ ನೋಡ್ಕೊಳ್ಳಿ. ನಿಮ್ಗೆ ಡೈರೆಕ್ಷನ್ ಸ್ವಲ್ಪ ಜನ ಓದಿದ್ದವ್ರಿಗೆ ಗೊತ್ತಾಗಲ್ಲಲ್ವಾ, ಅದು ಸ್ವಲ್ಪ ಇಲ್ಲಿ ಇಮೇಜ್ ಹಾಕಿ ನೋಡ್ಕೊಳ್ಳಿ. ನಾರ್ತ್ ನೋಡ್ಕೊಳ್ಳಿ. ನಾರ್ತ್ ಮತ್ತೆ ವೆಸ್ಟ್, ಆಯ್ತಾ? ನಾರ್ತ್ ಬಂದು ನಂದಿ ಬಾಕ್ಲು ಅಂತಾರೆ, ಉತ್ತರ. ವೆಸ್ಟ್ ಅಂದ್ರೆ ಪಶ್ಚಿಮ ದಿಕ್ಕು ಬರುತ್ತೆ. ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಸೆಂಟ್ರಲ್ಲಿ ಒಂದು ಕರ್ವ್ ಲೈನ್ ಇರುತ್ತೆ. ಅದ್ನೇನಂತಾರೆ ಅಂದ್ರೆ ವಾಯುವ್ಯ ದಿಕ್ಕು ಅಂತಾರೆ. ಏನು? ವಾಯುವ್ಯ ದಿಕ್ಕು. ಆ ವಾಯುವ್ಯ ದಿಕ್ಕಲ್ಲಿ ಇವತ್ತು ನೀವು ಹೇಳು ಈ ಪರಿಹಾರ ಮಾಡಬೇಕು. ಸೊ ಉತ್ತರ ನಾರ್ತ್, ಪಶ್ಚಿಮ ವೆಸ್ಟ್, ಅದಕ್ಕೆ ಸೆಂಟ್ರಲ್ ಬರೋದು ವಾಯುವ್ಯ ದಿಕ್ಕು. ಅಂದ್ರೆ ನಾರ್ತ್ ಲಾಸ್ಟ್ ಅಲ್ಲಿ ಬರುತ್ತೆ ರೀ. ನಾರ್ತ್ ಇದೆ ಅಲ್ವಾ, ನಾರ್ತ್ ಉತ್ತರಗೆ ಕೊನೆ ಆ ಕರ್ವ್ ಕಟ್ ಆಗುತ್ತಲ್ವಾ, ನಾರ್ತ್ಗೆ ವೆಸ್ಟ್ಗೆ ಸೆಂಟ್ರಲಿ, ಅದನ್ನ ವಾಯುವ್ಯ ಅಂತಾರೆ. ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸುತ್ತೆ ನೋಡ್ಕೊಳ್ಳಿ. ಸೊ ಈ ವಾಯುವ್ಯ ದಿಕ್ಕಲ್ಲಿ ನಿಮ್ ಲೈಫಲ್ಲಿ ಈ ಜಾಗದಲ್ಲಿ ನೀವು 10 ರೂಪಾಯಿ ಇಟ್ಟೆ 100 ರೂಪಾಯಿ ಆಗುತ್ತೆ, 1000 ರೂಪಾಯಿ ಇಟ್ಟೆ 10,000 ಆಗುತ್ತೆ. ಇದು ನನಗೆ, ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ ಹತ್ರ ಹೇಳ್ತಾ ಇದೀನಿ. ಈ ಜಾಗದಲ್ಲಿ ಏನ್ ಇಡ್ಬೇಕಂದ್ರೆ, ತುಂಬಾ ಜನಕ್ಕೆ ಈ ಕಾಲದಲ್ಲಿ ಏನ್ ಬೇಕಾಗಿದೆ, ಫಸ್ಟ್ ಪ್ರಿಫರೆನ್ಸ್ ದುಡ್ಡು ಬೇಕಾಗಿದೆ. ಸೊ ನಮ್ಗೆ ದುಡ್ಡಿಲ್ಲ, ದುಡ್ಡು ಬೇಕಂದ್ರೆ ಈ ಜಾಗದಲ್ಲಿ ದುಡ್ಡಿಡಿ. ಇಲ್ಲ ನನಗೆ ದುಡ್ಡೆಲ್ಲ ಇದೆ, ಮನಸ್ಸಂತಿ ಬೇಕಂದ್ರೆ ಆ ಜಾಗದಲ್ಲಿ ಹೋಗಿ ಕುತ್ಕೊಳ್ಳಿ. ಅದು ತಳಿಸ್ತೀನಿ ಯಾವ ರೀತಿ ಅಂತ. ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸು, ನಮ್ಮ ಫ್ರೆಂಡ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಈ ವಾಯುವ್ಯ ದಿಕ್ಕು ನಾರ್ತ್ ವೆಸ್ಟ್ ಸೆಂಟ್ರಲ್ ಹೋಗ್ಬಿಟ್ಟು
ನಾನು, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೂವರು ಚೆಕ್ ಮಾಡಿದ್ವಿ. 2 ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ, ನನ್ನ ಫ್ರೆಂಡ್ ಬಂದು ಮನಿ ಎತ್ಕೊಂಡೋಗಿಟ್ಟ. ಎಷ್ಟು? ₹100 ಎತ್ಕೊಂಡೋಗಿ ಆ ಜಾಗದಲ್ಲಿಟ್ಟ. ಇವಾಗ ನಿಮ್ ಮನೇಲಿ ಆ ಜಾಗದಲ್ಲಿ ಏನಾಯ್ತೋ ಗೊತ್ತಿಲ್ಲ. ವಾಯುವ್ಯ ದಿಕ್ಕಲ್ಲಿ. ಏನು ಇಲ್ಲ ಅಂದ್ರೆ ಒಂದು ಉಂಡಿ ಬರುತ್ತಲ್ವಾ? ಕಾಸಿರೋದು, ಕಾಯಿನ್ ಹಾಕೋ ಉಂಡಿಗೆ. ಆ ಉಂಡಿಗೆಯಲ್ಲಿ ಕಾಸಾದ್ರೂ ಹಾಕಿಡಿ. ಇಲ್ಲ ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಾಕ್ಸ್ ಅಲ್ಲಿ ಇಲ್ಲ ಆ ಟೇಬಲ್ ಮೇಲೆ ಒಂದು ₹100 ಇಡಿ. ಆಯ್ತಾ? ಅದು ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನಿಮ್ ಮನೇಲಿ ಆ ದಿಕ್ಕಲ್ಲಿ ಏನಿದೆ ನೋಡ್ಕೊಳ್ಳಿ. ಅದು ಖಾಲಿ ಎಂಪ್ಟಿ ಆಗಿದ್ಯಾ? ಇಲ್ಲ ಅಲ್ಲಿ ಏನಾದ್ರು ಬಾಕ್ಸ್ ಇಟ್ಟಿದ್ದೀರಾ? ಇನ್ ಕೇಸ್ ನಿಮ್ ಮನೇಲಿ ಏನಾದ್ರು ಈ ನಾರ್ತ್ ದಿಕ್ ಪೂರ್ತಿ ಏನಾದ್ರು ಸೋಫಾ ಸೆಟ್ ಇಟ್ಟಿದ್ದೀನಿ, ದಿವಾನ್ ಇಟ್ಟಿದ್ದೀನಿ ಅಂದ್ರೆ ಎಲ್ಲ ತೆಗೆದ್ಬಿಡಿ. ನಿಮ್ ಮನೇಲಿ ನಾರ್ತ್ ಡೈರೆಕ್ಷನ್ ಉತ್ತರ ದಿಕ್ಕಲ್ಲಿ ಯಾವುದೇ ರೀತಿ ಒಂದೇ ಒಂದು ವಸ್ತು ಕೂಡ ಇಡಬಾರ್ದು. ಫಸ್ಟ್ ಅದನ್ನ ತೆಗೆದ್ಬಿಡಿ. ಯಾಕಂದ್ರೆ ಇವಾಗ ಅದು ಒಂದು ಮಾತು ಹೇಳ್ಬಿಡ್ತೀನಿ. ಫಸ್ಟೇ ಇದು ಈ ಪರಿಹಾರ, ಈ ರೆಮಿಡೀಸ್ ಮಾಡೋದಕ್ಕೆ ಮುಂಚೆನೆ ನಿಮ್ಮ ಮನೇಲಿ ಉತ್ತರ ದಿಕ್ಕಲ್ಲಿ ನಾರ್ತ್ ಇಂದ ಈಸ್ಟ್ ಗೋಡೆವರೆಗೂ ಏನೇನ್ ಐತೋ ಎಲ್ಲಾ ತೆಗೆದ್ಬಿಡಿ. ತುಂಬಾ ಮನೆಯಲ್ಲಿ ಸೋಫಾ ಸೆಟ್ಟು ಮತ್ತೆ ಫ್ರಿಜ್ಜು, ಟಿವಿ ಅಂತೆ ಏನಾದ್ರು ಸಿಕ್ಕಾಪಟ್ಟೆ ಏನೋ ಎಲ್ಲ ಇಟ್ಬಿಟ್ಟಿರ್ತೀರಾ. ಫುಲ್ಲು ಖಾಲಿ ಮಾಡ್ಬಿಡಿ. ನಾರ್ತ್ ಗೋಡೆ ಇದೆಯಲ್ಲ, ಉತ್ತರ ದಿಕ್ಕು ಗೋಡೆ ಇದೆಯಲ್ಲ, ಆ ಗೋಡೆ ಹತ್ರ ಏನು ಇಡಬಾರ್ದು. ಸೊ ದಿವಾನ ಇರಬಾರ್ದು, ಸೋಫಾ ಸೆಟ್ ಇರಬಾರ್ದು, ಏನು ಇರಬಾರ್ದು. ಖಾಲಿಗೆ ಇರ್ಬೇಕು ನಿಮ್ಮನೆ ಎಂಟಿಯಲ್ಲಿ. ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾರ್ತ್ ಗೋಡೆಗೆ, ಉತ್ತರ ಗೋಡೆಗೆ ಯಾವುದೇ ರೀತಿ ಏನು ಇರಬಾರ್ದು. ಒಂದೇ ಒಂದು ಥಿಂಗ್ಸ್ ಇರಬಾರ್ದು. ಫುಲ್ ಖಾಲಿಗ ನೀಟಾಗಿರ್ಬೇಕು. ಆವಾಗ್ಲೇ ಹೇಳ್ದಂಗೆ ಈ ವಾಯುವ್ಯ ದಿಕ್ಕಲ್ಲಿ ಒಂದು ಟೇಬಲ್ ಮೇಲೆ ಆದ್ರೂ ಇಡಿ. ಹಂಗಿಲ್ಲ ಅಂದ್ರೆ ಉಂಡಿಗೆ ಎಲ್ಲಾದ್ರೂ ಬೇಕಾದ್ರೂ ಕಾಸು ಹಾಕಿಡಿ. ಫಸ್ಟು ನನ್ನ ಫ್ರೆಂಡ್ ಬಂದು ಕಾಸಿಟ್ಟ. ನಾನು ಬಂದು ಶೂ ಇದೆ, ಅಂದ್ರೆ ನನ್ನ ಹತ್ರ ಕಬೋರ್ಡ್ ಇದೆ. ನಾನು ಹೊರಗಡೆನೂ ಇಡ್ತೀನಿ, ಆಚೆಗಡೆ ಇಡ್ತೀನಿ ಕಬೋರ್ಡು. ಸೊ ಅದು ನಾವು ಟ್ರೈ ಮಾಡ್ತೀವಿ. ನಾನು ಬಂದು ಶೂ ಇಟ್ಟೆ, ಕಬೋರ್ಡ್ ಅಲ್ಲಿ ಶೂ ಇಟ್ಟಿದ್ದೀನಿ ವಾಯುವ್ಯ ದಿಕ್ಕಲ್ಲಿ. ನನ್ನ ಫ್ರೆಂಡ್ ಬಂದು ಕ್ಯಾಶ್ ಇಟ್ಟಿದ್ದಾನೆ. ಇದು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ನನ್ನ ಫ್ರೆಂಡ್ ಇವತ್ತು ₹100 ಇಟ್ಟಿದ್ದಾನೆ. ಡೈಲಿ ಅವನಿಗೆ ₹100 ಸಿಕ್ಕಿರೋ ಜಾಗದಲ್ಲಿ 100, 200, 300, 1000, 5000, 10,000, lakhs ಲೆವೆಲ್ ಹೊರಟೋಗ್ಬಿಡ್ತು. ಸೊ ಅದು ನನ್ನ ಫ್ರೆಂಡ್ ಮಾಡಿರೋದು. ನಾನ್ ಮಾಡಿರೋದು ಬಂದು ಶೂ. ನಾ ಏನ್ ಮಾಡಿದೆ ಅಂದ್ರೆ ಹೊಸದಾಗಿ ಒಂದು ಶೂ ತಗೊಬಂದು ಕಬೋರ್ಡ್ ಅಲ್ಲಿ, ಅದೇ ಚಪ್ಪಲಿ ಇಡ್ತಾರಲ್ವಾ, ಸ್ಲಿಪ್ಪರ್ ಶೂ ಅಲ್ಲ ಕಬೋರ್ಡು, ಆ ಜಾಗ ಇಟ್ಟೆ. ನಾನು ಬಂದು ಶೂ ಇಟ್ಟೆ. ಒಂದು ಶೂ ಇಟ್ಟು ಅದೇ ತಿಂಗಳಲ್ಲಿ ಎರಡು ಶೂ ತಕೊಂಡೆ. ಇನ್ನೊಂದು ತಿಂಗಳಲ್ಲಿ 4-5 ಶೂ ತಕೊಂಡೆ. ಅದ್ ತೆಗಿತಾ 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 ಇದುವರೆಗೂ ನನ್ನ ಹತ್ರ ಒಂದು 50 ಶೂ ಇದೆ. ಆ ರೀತಿ ಆಗಿದೆ. ಇದ್ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಈ ವಾಯುವ್ಯ ದಿಕ್ಕಲ್ಲಿ ನೀವ್ ಏನ್ ಇಡ್ತೀರೋ ಅದು ಡಬಲ್ ಆಗುತ್ತೆ. ನಾನು ಶೂ ಇಟ್ಟೆ, ಇದುವರೆಗೂ ನಾನು ಒಂದು 50 ಶೂ ತಕೊಂಡಿದ್ದೀನಿ. ನನ್ನ ಫ್ರೆಂಡ್ ಕ್ಯಾಶ್ ಇಟ್ಟಿದ್ದಾನೆ, ಅವನ್ ಬಂದು ಲ್ಯಾಕ್ಸ್ ಲೆವೆಲ್ ಆ ಜಾಗದಲ್ಲಿ ಸೇವಿಂಗ್ಸ್ ಆಗಿದೆ. ಸೊ ನಿಮ್ಗೂ ಹೇಳ್ತಾ ಇದೀನಿ, ನಿಮ್ ಲೈಫಲ್ಲಿ ಏನ್ ಬೇಕಂತ ಇವತ್ತು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ದುಡ್ಡು ಬೇಕಿದ್ರೆ ಈ ವಾಯುವ್ಯ ದಿಕ್ಕಲ್ಲಿ ನೀವು ದುಡ್ಡಿಡಿ. ಸೊ ಬರೀ ಟೇಬಲ್ ಮೇಲೆ ₹100 ಇಡ್ತಿರೋ, ₹200 ಇಡ್ತಿರೋ, ಇಲ್ಲಾಂದ್ರೆ ಒಂದು ಬಾಕ್ಸ್ ಉಂಡಿಯಲ್ಲಿ ಹಾಕಿ ಇಡ್ತಿರೋ, ಅದು ನಿಮ್ ಚಾಯ್ಸು, ನಿಮ್ ಇಷ್ಟ. ದುಡ್ಡು ಬೇಕಂದ್ರೆ ದುಡ್ಡಿಡಿ. ಇಲ್ಲ ನಂಗೆ ಮನಃಶಾಂತಿ ಬೇಕಂದ್ರೆ ಆ ಮಡ್ಕಲ್ಲಿ ಹೋಗಿ ಸ್ವಲ್ಪ ಹೊತ್ತು ಡೈಲಿ ಒಂದು 5 ನಿಮಿಷ ಕುತ್ಕೊಂಡು ಸುಮ್ನೆ ಕುತ್ಕೊಂಡು ಎದ್ದೋಗ್ಬಿಡಿ. ಒಂದು 5 10 ನಿಮಿಷ ಕುತ್ಕೊಂಡು ಎದ್ಬಿಡಿ, ನಿಮ್ ಮನ್ಸಿಗೆ ಶಾಂತಿ ಬೇಕಂದ್ರೆ. ಇಲ್ಲ ನನಗೆ ಶೂ ಬೇಕಂದ್ರೆ ಶೂ ಎತ್ಕೊಂಡೋಗಿರಿ. ಇಲ್ಲ ನನಗೆ ಒಳ್ಳೆ ಡ್ರೆಸ್ ಬೇಕು, ಕಾಸ್ಟ್ಲಿ ಐಟ್ ಬೇಕಂದ್ರೆ ನಿಮ್ ಮನೆಗೆ ಯಾವ್ದೋ ಒಂದು ಹೊಸ ಡ್ರೆಸ್ ತಕೊಂಡ್ಬಂದು ಆ ಮಡ್ಕಲ್ಲಿ ಒಂದು ಡ್ರೆಸ್ ಇಡಿ. ಒಂದು ಡ್ರೆಸ್ ಇಟ್ಟೆ 1 ವರ್ಷದಲ್ಲಿ ಆ ಜಾಗದಲ್ಲಿ ಒಂದು ಡ್ರೆಸ್ ಅಲ್ಲ, 100-200 ಡ್ರೆಸ್ ಆಗಿರುತ್ತೆ. ಇದು 100% ಅಲ್ಲ, 1000% ಸತ್ಯ. ಇದು ಅಷ್ಟೊಂದು ವರ್ಕ್ ಆಗುತ್ತೆ. ಡ್ರೆಸ್ ಇಟ್ರೆ, ದುಡ್ಡಿಟ್ರೆ ದುಡ್ಡಾಗುತ್ತೆ. ಇಲ್ಲ ಎಕ್ಸಾಂಪಲ್ ನನ್ನ ಹತ್ರ ಒಂದು ಬೈಕ್ ಐತೆ, ನನ್ನ ಹತ್ರ ಒಂದು ಬೈಕ್ ಐತೆ, ಬಟ್ ನಾನು ಒಂದು ಕಾರ್ ತಕೊಬೇಕು ಅನ್ಕೋತೀನಿ, ಇನ್ನೊಂದು ಎಕ್ಸ್ಟ್ರಾ ಬೈಕ್ ತಕೊಬೇಕು ಅನ್ಕೋತೀನಿ ಅಂದ್ರೆ, ಆ ಜಾಗದಲ್ಲಿ ಕೀ ಇರುತ್ತಲ್ಲ, ನಿಮ್ ಬೈಕ್ ಕೀ ತಕೊಂಡೋಗಿ ಆ ವಾಯುವ್ಯ ದಿಕ್ಕಲ್ಲಿ, ನಾರ್ತ್ ವೆಸ್ಟ್ ಮಿಡಲ್ ಅಲ್ಲಿ ವಾಯುವ್ಯ ದಿಕ್ಕಲ್ಲಿ ಎತ್ಕೊಂಡೋಗಿ ನೀವು ಕೀ ಇಟ್ಬಿಡಿ. ನೀವು ಬೈಕ್ ಕೀ ಇಟ್ಟೆ, ಅದು ಸ್ವಲ್ಪ ತಿಂಗಳಲ್ಲಿ ಡಬಲ್ ಬೈಕ್ ಆಗುತ್ತೆ, ತ್ರಿಬಲ್ ಬೈಕ್ ಆಗುತ್ತೆ. ನೀವು ಕಾರ್ ಇಟ್ಟಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಡಬಲ್ ಕಾರು, ತ್ರಿಬಲ್ ಕಾರ್ ಆಗುತ್ತೆ. ಸೊ ನಿಮ್ ಲೈಫಲ್ಲಿ ಏನ್ ಬೇಕಂತ ಇವತ್ತು ಫಿಕ್ಸ್ ಮಾಡ್ಕೊಂಡು ಅಲ್ಲಿಡಿ. ಕಂಪಲ್ಸರಿ ನಿಮ್ ಎಲ್ಲಾ ಕನಸು ನನಸಾಗುತ್ತೆ. ಇದು 100% ಅಲ್ಲ, 200% ಅಲ್ಲ, 1000% ವರ್ಕ್ ಆಗುತ್ತೆ. ಯಾಕಂದ್ರೆ ಅದು
ನಾವು ತುಂಬಾ ಎಕ್ಸ್‌ಪೀರಿಮೆಂಟ್ ಮಾಡಿ, ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಾ ಇದೀನಿ. 2 ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಮಾಡಿದ್ದೀವಿ. ಸೊ ನಾನು, ನನ್ನ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಎಕ್ಸ್‌ಪೆರಿಮೆಂಟ್ ಮಾಡಿ, ರಿಸರ್ಚ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ. ಸೊ ಈ ವಿಡಿಯೋ ಎಲ್ಲಾ ಮಿಥುನ ರಾಶಿ ನೀವು ನೋಡಿದ್ದೀರಾ, ನಿಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾವುದೇ ರಾಶಿ ಆಗಿರ್ಬೋದು ಅವ್ರಿಗೂ ಶೇರ್ ಮಾಡಿ. ಖಂಡಿತ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಮಿಸ್ ಮಾಡದಿರ ಮಾಡಿ. ನೆಕ್ಸ್ಟ್ ಬಂದು ನಾವು ಈ ಮೇ 1ನೇ ತಾರೀಕು ತಾಯ್ತ ಕೊಡ್ತಿದ್ವಿ. ಈ ಯಂತ್ರ ತಾಯ್ತ ಕೊಡ್ತಿದ್ವಿ. ಈ ಯಂತ್ರ ತಾಯಿತು ಏನ್ ವರ್ಕ್ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಸೊ ನಿಮ್ಮ ಲೈಫಲ್ಲಿ ನಿಮ್ಗೆ ತುಂಬಾ ಕನಸಿರುತ್ತೆ. ನೀವು ಅನ್ಕೊಂಡಿದ್ ಕೆಲಸ ಆಗ್ತಾ ಇರೋದಿಲ್ಲ. ಎಕ್ಸಾಂಪಲ್ ಕೆಲಸ ಸಿಗ್ತಾ ಇರೋದಿಲ್ಲ, ಬಿಸ್ನೆಸ್ ಇಂಪ್ರೂವ್‌ಮೆಂಟ್ ಆಗ್ದಿರ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಸ್ಲೋ ಇರುತ್ತೆ. ನಿಮ್ಗೆ ಕೆಟ್ಟ ದೃಷ್ಟಿ ಆಗಿರುತ್ತೆ. ಆರೋಗ್ಯ ಸಮಸ್ಯೆ ಇರುತ್ತೆ. ಮದುವೆ ಸೆಟ್ ಆಗ್ತಿರೋದಿಲ್ಲ. ಮಕ್ಕಳಾಗ್ತಿರೋದಿಲ್ಲ. ಕೋರ್ಟ್ ಕೇಸ್ ಇನ್ನು ಹಂಗೆ ಪೆಂಡಿಂಗ್ ಅಲ್ಲೇ ಇರುತ್ತೆ ಅನ್ನೋವರೆಗೆ ನಾವು ಈ ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಸೊ ನಿಮ್ಮ ಹೆಸರಲ್ಲಿ ಈ ತಾಯಿತ ಮಾಡಿ ಕೊಡ್ತೀವಿ. ಈ ತಾಯಿತ ಎಷ್ಟಾಗುತ್ತಂದ್ರೆ ₹1,400 ಆಗುತ್ತೆ. ₹1,400 ಆಗುತ್ತೆ. ನಿಮ್ಮ ಹೆಸರಲ್ಲಿ ನಾವು ಈ ಯಂತ್ರ ತಾಯಿತನ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಹೋಮ ಹಾಕಿ ಪೂಜೆ ಮಾಡಿ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಯಾವ ವಿಚಾರ ಬೇಕಾದ್ರೆ ಕೇಳ್ಬೋದು. ಒಂದೇ ವಿಚಾರ ಅಂತಲ್ಲ. ನಿಮಗೆ ಒಂದು 2, 3 ವಿಚಾರ ನಮಗೆ ಕೆಲಸ, ಮದುವೆ, ಮಕ್ಕಳು ಯಾವ್ದೇ ಆಗಿರ್ಬೋದು. ನೀವು ಕಾಲ್ ಮಾಡಿ ಈ ವಿಚಾರದಲ್ಲಿ ನಮ್ಗೆ ಯಂತ್ರ ಮಾಡಿ ಕೊಡಿ ಅಂತ ಹೇಳಿದೆ. ನಿಮ್ಮ ಹೆಸರಲ್ಲಿ ಯಂತ್ರ ತಾಯಿತು ಮಾಡಿ ನಿಮ್ ಮನೆಗೆ ಪೋಸ್ಟ್ ಆಫೀಸ್ ಸ್ಪೀಡ್ ಪೋಸ್ಟ್ ಮುಖಾಂತರ ನಾವು ಈ ಯಂತ್ರ ತಾಯಿತು ಮಾಡಿ ಕಳ್ಸಿಕೊಡ್ತೀವಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಆದಷ್ಟು ಈ ವಾಸ್ತು ರೆಮಿಡಿ ಮಾಡಿ ಈ ತಾಯಿತ ಬೇಕಿದ್ರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರು ನನ್ನ ಹತ್ರ ನಿಮ್ ಭವಿಷ್ಯ ಬಗ್ಗೆ, ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಸೋಮವಾರದಿಂದ ಶುಕ್ರವಾರವರೆಗೂ ನಿಮ್ಮ ಭವಿಷ್ಯ ಜಾತಕ ಕಾಲ್ ಮಾಡಿ ತಿಳ್ಕೊಬಹುದು. ವಿಡಿಯೋ ಇಷ್ಟ ಆಗಿದ್ದೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.